ಇನ್ಸ್ಟಾದಲ್ಲಿ ಒಂದಷ್ಟು ಪೋಸ್ಟ್ಗಳು ನೋಡ್ತಾ ಇದ್ದೆ. ನೀವು ಮೋದಿಯವರಿಂದ ಹಿಡಿದು ಎನಿಬಡಿ ಹೂಸ್ ಇನ್ ಅ ಪೊಲಿಟಿಕಲ್ ಸ್ಪೇಸ್ ಯಾವುದೇ ಧರ್ಮನ ಉಪಯೋಗಿಸ್ಕೊಂಡು ಜನಗಳನ್ನು ಪ್ರಚೋದಿಸೋದು ಅಥವಾ ಬೇಳೆಕಾಳಿಗೆ ಇದನ್ನು ತಿರುಚಿರೋದು ಅದೆಲ್ಲವನ್ನು ತುಂಬ ಮುಕ್ತವಾಗಿ ಖಂಡಿಸ್ತೀರಾ. ಸೊ ಈ ನಿಲುವುಗಳೆಲ್ಲ ನೋಡಿದಾಗ ಒಂದು ಅರ್ಥ ಆಯಿತು ಯಾಕದು ಬಂತು ಅಂತ. ಮುಂದಿನ ದಾರಿ ಏನು ಇದನ್ನ ಇಟ್ಕೊಂಡು? ಯಾಕೆಂದರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಥರ ಯಾರು ಮಾಡಿದ್ರೆ ನಾಳೆ ಏನೋ ಪೊಲಿಟಿಷಿಯನ್ ಆಗ್ಬೇಕಂತಿದ್ದಾರೇನೋ, ಅದಕ್ಕೆ ಇವತ್ತಿಂದಲೇ ಏನೋ ಬೀಜಗಳನ್ನು ಬಿತ್ಕೊಂಡು ಬರ್ತಾ ಇದ್ದಾರೆ ಅಂತ ಲೆಕ್ಕಾಚಾರ ಹಾಕೋ ಕಣ್ಣುಗಳು ಕೈಗಳು 100,000. ಆದರೂ ನಿಮ್ಮ ಲೆಕ್ಕಾಚಾರಗಳು ನಿಮಗೆ ಗೊತ್ತು. ಸೊ ಮುಂದಿನ ಈ ಫೇಸ್ ಆಫ್ ಲೈಫ್ನ ಮುಂದಿನ 20 ವರ್ಷಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಪಾಲಿಟಿಕ್ಸನ್ನು ಹೇಗೆ ನೋಡ್ತೀರಿ ಸರ್? ನನಗೇನು ಉದ್ದೇಶನೇ ಇಲ್ಲ, ಆ ಥರದ್ದು ಉದ್ದೇಶಗಳಿಲ್ಲ. ಸಿನಿಮಾಲೂ ಅಷ್ಟೇ, ಸಿನಿಮಾಗೆ ಬರಬೇಕು ಅಂತ ಉದ್ದೇಶ ಇಲ್ಲ, ಬಂದೆ. ಬಟ್ ಆಕಸ್ಮಿಕವಾಗಿ ಏನಾದ್ರು ನೋಡಿದ್ರೆ ಅದಕ್ಕೆ ಅಂದರೆ ನಾವು ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡಿದ್ವಿ ಅಂತೇನಿಲ್ವಲ್ಲ. ಅದು ಹಾಗೆ ಇದ್ದರೂ ಸಹ ಇವತ್ತು ಈಗ ವಿಜಯ್ ಪಾಲಿಟಿಕ್ಸ್ಗೆ ಎಂಟ್ರ್ ಆಗ್ತಾರೆ. ಅದು ಅಗೇನ್ ಸೋಷಿಯಲ್ ಲೈಫ್. ಪಾಲಿಟಿಕ್ಸ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಜನ ಅದನ್ನೇ ಅರ್ಥ ಮಾಡ್ಕೋಬೇಕಾದ ಮೊದಲು ಅನಿಸುತ್ತೆ. ಅಲ್ಲಿ ಆ ಥರ ಡೆಫಿನೇಷನ್ನೇ ಬದಲಾಗೋಗ್ಬಿಟ್ಟಿದೆ. ಪಾಲಿಟಿಕ್ಸ್ ಅಂದರೆ ಪವರು, ಪಾಲಿಟಿಕ್ಸ್ ಅಂದರೆ ದುಡ್ಡು, ಅಧಿಕಾರ ಆಗೋಗ್ಬಿಟ್ಟಿದೆ. ಅಲ್ಲ, ಇದು ಪಾಲಿಟಿಕ್ಸ್ ಜನಗಳ ಸೇವೆ ತಾನೆ, ಅದು ಸರ್ವಿಸ್ ತಾನೆ. ಇಟ್ಸ್ ಡೆಮಾಕ್ರಸಿ, ಜನಗಳ ಪ್ರಜಾಪ್ರಭುತ್ವ. ಇದು ಪ್ರಜೆಗಳೇ ಪ್ರಭುಗಳಿಲ್ಲಿ. ಸೊ ನಾವು ಓನರು ಅಲ್ಲ, ಪವರು ಅಲ್ಲ, ಏನೂ ಅಲ್ಲ. ಆ್ಯಕ್ಚುಲಾಗಿರುತ್ತೆ, ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದುವರೆಗೂ ಮಾಡಿದವರೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅನಿಸುತ್ತೆ. ಅಲ್ಲಲ್ಲಿ ಒಂದಷ್ಟು ರಾಜಕಾರಣಿಗಳು ನಮಗೆ ಸಿಗ್ತಾರೆ, ಅದನ್ನು ಪ್ರಾಮಾಣಿಕವಾಗಿ ದುಡಿದವರು, ಕೆಲಸ ಮಾಡಿದವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರೆಲ್ಲ ನಿಮಗೆ ಅಲ್ಲಲ್ಲಿ ಸಿಗ್ತಾರೆ. ಒಳ್ಳೆ ಸ್ಟೇಟ್ಮೆಂಟ್ಗಳು, ನೆಹರು ಅಂತ ಒಳ್ಳೊಳ್ಳೆ ಸ್ಟೇಟ್ಸ್ಮನ್ಗಳು, ಅಂಬೇಡ್ಕರ್ ಅಂತವ್ರು ಇವೆಲ್ಲ ನಿಮಗೆ ಅಲ್ಲಲ್ಲಿ ಸಿಗ್ತಾರೆ. ಅವ್ರುಗಳನ್ನ ನಾವು ಎಕ್ಸಾಂಪಲಾಗಿ ಇಟ್ಕೋಬೇಕು ಪಾಲಿಟಿಕ್ಸ್ಗೆ ಹೊರತು ಮಿಕ್ಕಿದವ್ರನ್ನೆಲ್ಲ ಅಲ್ಲ. ಹೀಗೆ ಪವರ್ಗೋಸ್ಕರ, ಹಣಕ್ಕೋಸ್ಕರ ಅಥವಾ ಬೇರೆ ಕಾರಣಗಳಿಗೋಸ್ಕರ ಬಂದವ್ರನ್ನಲ್ಲ. ಉದ್ದೇಶಗಳೇ ಅದಾಗಿರಬಾರ್ದು. ಸೊ ಹಾಗಿದ್ದಾಗ ಪಾಲಿಟಿಕ್ಸ್ಗೆ ಹೋಗೋದು ತಪ್ಪು ಅಂತ ಆಗೋದಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಉದ್ದೇಶ ದುರುದ್ದೇಶ ಅಂತ ಆಗೋದೇ ಇಲ್ಲ. ಈಗ ಇನ್ ಕೇಸ್ ನಾನು ಪಾಲಿಟಿಕ್ಸ್ಗೂ ಸೇರೋದಕ್ಕೆ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಂಡ್ರೆ ಅಂತ ನನಗೆ ಉದ್ದೇಶ ಎಲ್ಲ ಯಾವುದೂ ಹಂಗೆ ಅಂದ್ಕೊಂಡ್ರೆ ಅದು ತಪ್ಪು ಅಂತ ಯಾಕೆ ಆಗಬೇಕು ಅಂತಷ್ಟೇ ನನ್ನ ಪ್ರಶ್ನೆ. ಅದು ತಪ್ಪಾಗಿರಬಾರ್ದು. ಆ್ಯಕ್ಚುಲಿ ಜನಸೇವೆ ಮಾಡೋದಕ್ಕೆ ನಾನು ಹೋಗ್ತಾಯಿದ್ದೀನಿ ಅಂದರೆ ಖುಷಿಯಿಂದ ನಾವು ಕಳಿಸ್ಬೇಕು. ಈಗ ಸೈನಿಕ ಹೋಗ್ತೀವಿ ಅಂತ ಹೇಳ್ತೀವಿ, ನಾನು ಆರ್ಮಿಗೆ ಹೋಗಬೇಕು ಅಂತಾರೆ, ಎಲ್ಲರೂ ಖುಷಿಯಾಗಿ ತಾನೇ ಕಳಿಸ್ತಾರೆ. ದೇಶ ಕಾಯಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಬಾರ್ಡರ್ಸ್ನ ಕಾಯಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅದೇ ರಾಜಕೀಯಕ್ಕೆ ಹೋದರೂ ಅದೇ ಕೆಲಸ. ಆ್ಯಕ್ಚುಲಾಗಿ ಒಬ್ಬ ಸೈನಿಕ ಏನು ಮಾಡ್ತಾನೋ, ಒಬ್ಬ ರೈತ ಏನು ಮಾಡ್ತಾನೋ, ಒಬ್ಬ ರಾಜಕಾರಣಿನೂ ಅದೇ ಮಾಡಬೇಕು. ಹಾಗೆ ನಾವು ನಮ್ಮ ಡೆಫಿನೇಷನ್ನೇ ಅಲ್ಲಿಗೆ ಹಾಗೆ ಇರಬೇಕು. ಡೆಫಿನೇಷನ್ ಅಲ್ಲಿಗೆ ಉಳಿಸ್ಕೊಂಡ್ರೆ ನಾವು ಯಾವುದೂ ಅದು ಕ್ವೆಶನಬಲ್ಲು ಆಗಲ್ಲ, ಅಥವಾ ಅದು ಕಂಡೆಮಬಲ್ಲು ಆಗಲ್ಲ. ಇನ್ನೂ ಸಪೋರ್ಟ್ ಮಾಡ್ತಾರೆ ಜನ ಅದಕ್ಕೆ, ಹೌದು ರಾಜಕೀಯಕ್ಕೆ ಬನ್ನಿ ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಸಿನಿಮಾದಲ್ಲಿರೋರಿಗೆ ಒಂದು ಲೆವೆಲ್ ಸೆನ್ಸಿಟಿವಿಟಿ ಇರುತ್ತೆ ನಾನು ಅಂದ್ಕೋತೀನಿ. ಹಾಗಾಗೇ ಜನಗಳ ಗೊತ್ತಿಲ್ಲ, ಸಿನಿಮಾದ ಪಾಪ್ಯುಲಾರಿಟಿನ ಯೂಸ್ ಮಾಡ್ಕೊಂಡು ರಾಜಕೀಯಕ್ಕೆ ಬರೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ಆದರೆ ಸಿನಿಮಾಲಿರೋ ಒಬ್ಬ ನಟನ ಮನಸ್ಥಿತಿ ಬಗ್ಗೆ ನಾನು ಅಷ್ಟೇ ಹೇಳ್ತಾ ಇದ್ದೀನಿ. ಒಬ್ಬ ನಟ ಆಗಿ ಅವನು ಅಷ್ಟೊಂದು ಸ್ಪಂದಿಸ್ತಾ ಇರ್ತಾನೆ ಎಲ್ಲ ಸಮಸ್ಯೆಗಳಿಗೆ. ಒಂದೊಂದು ಸಿನಿಮಾಲು ಒಂದು ಸಮಸ್ಯೆನ ಇಟ್ಕೊಂಡೆ ಸಿನಿಮಾ ಮಾಡಬೇಕು. ಯಾಕಂದರೆ ಒಂದು ಕಾನ್ಫ್ಲಿಕ್ಟ್ ಬೇಕು ನಮಗೆ, ಒಂದು ಕಥೆ ಬೇಕು ಅಂತಂದರೆ, ಜೊತೆಗೆ ಜನ ರಿಲೇಟ್ ಮಾಡ್ಕೋಬೇಕು ಅಂದರೆ ಜನಗಳಿಗೆ ಜನಗಳ ಮಧ್ಯೆ ಇರುವಂಥ ಕಥೆನೇ ಎತ್ಕೊಂಡು ಅವ್ರ ಸಮಸ್ಯೆಗಳನ್ನ ಎತ್ಕೊಂಡೆ ಸಿನಿಮಾ ಮಾಡ್ತಾರೆ. ಸೊ ಒಂದೊಂದು ಸಮಸ್ಯೆಗೂ ಒಬ್ಬ ನಟನಾಗಿ ಅವ್ನು ಸ್ಪಂದಿಸಿರ್ತಾನೆ. ಸೊ ಅಂಥವನು ರಾಜಕಾರಣಿ ಆಗೋದು ಯಾಕಂದರೆ ಅವ್ನು ಗೊತ್ತು, ಎಲ್ಲ ಸಮಸ್ಯೆಗಳು ಗೊತ್ತು ಇರ್ಬೋದು. ಗ್ರೌಂಡ್ ಲೆವೆಲಲ್ಲಿ ಗೊತ್ತಿಲ್ಲ ಈಗ ಎಷ್ಟು ಮಟ್ಟಿಗೆ ರಿಸರ್ಚ್ ಮಾಡ್ತಾರೆ ಅಂತ. ಇಫ್ ಕರೆಕ್ಟಾಗಿ ಯಾರೋ ಒಬ್ಬ ರಿಸರ್ಚ್ ಮಾಡಿ ಒಬ್ಬ ನಟ ಅಥವಾ ಡೈರೆಕ್ಟ್ರು ಮಾಡಿದ್ರೆ ಒಂದು ಸಿನಿಮಾನ, ಅವನಿಗೆ ಸಮಸ್ಯೆಯ ಸಂಪೂರ್ಣ ಅರಿವಿರ್ತದೆ. ಅಂಥ ಒಂದು ರಾಜಕಾರಣಿ ಆದರೆ ಖಂಡಿತ ಒಳ್ಳೆ ಕೆಲಸ ಮಾಡ್ಬೋದು, ಕೆಲಸ ಮಾಡೋದಕ್ಕೆ ಅಂತ ರಾಜಕೀಯಕ್ಕೆ ಬಂದರೆ. ಇಲ್ಲ ನಾವು ಸಿನಿಮಾ ಪಾಪ್ಯುಲಾರಿಟಿ ಇದೆ, ನನಗೆ ಓಟ್ ಸಿಕ್ಬಿಡುತ್ತೆ, ನನ್ನ ಮುಖ ಎಲ್ರಿಗೂ ಗೊತ್ತು ಅಂತ ಹೋದರೆ ಅದೇನು ಮಾಡೋದು, ಅದು ರಾಂಗ್ ರೂಟ್ ಅದು. ಆ ಉದ್ದೇಶನೇ ಇರಬಾರ್ದು. ಒಬ್ಬ ನಟನಿಗೆ ರಾಜಕೀಯಕ್ಕೆ ಬಂದರೆ ಅವ್ನಿಗೆ ಆ ಉದ್ದೇಶನೇ ಇರ್ಬೋದು, ಅದು ಹೆಲ್ಪ್ ಆಗ್ಬೋದು. ಬಟ್ ಅವನ ಉದ್ದೇಶಗಳು ಮುಖ್ಯ ಆಗ್ತವೆ. Can't be a ticket for redemption. It can just be a ticket for entry into doing so much more in the political space for people. ನನಗೆ ಆ ಟಿಕೆಟ್ ಅಂತಲೂ ನೋಡೋದಕ್ಕೆ ಒಂಥರ ಮುಜುಗರ. ಏಕೆಂದರೆ ಅದಾಗಬಾರ್ದು ಅಂತ ನನಗೆ. ಅದು ಟಿಕೆಟ್ ಕೂಡ ಆಗಬಾರ್ದು. ನನ್ನ ಜನರ ಸಂಬಂಧ ಅಷ್ಟೇ ಮುಖ್ಯ ಆಗಬೇಕು. ಸೊ ನಾನು ಜನಗಳ ಜೊತೆನೇ ಇಷ್ಟು ದಿವಸ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಜನಗಳು ನನ್ನ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಆ ಪ್ರೀತಿಗೆ ನಾನು ಇವತ್ತು ವಾಪಸ್ ಕೊಡ್ತಾ ಇದ್ದೀನಿ. ನನಗೆ ಅವರ ಸಮಸ್ಯೆಗಳ ಅರಿವಿದೆ, ಆ ಜವಾಬ್ದಾರಿ ಕೂಡ ಇದೆ. ಅವ್ರು ಕೊಟ್ಟ ಪ್ರೀತಿಗೆ ವಾಪಸ್ ನಾನು ಕೊಡಬೇಕು, ಅವ್ರಿಗೆ ಏನಾದ್ರು ಮಾಡೋಕ್ಕೆ. ನನ್ನವ್ರು ಆಗಿಬಿಡ್ತಾರಲ್ಲ ಅವರೆಲ್ಲರೂ. ಈಗ ರಾಜ್ಕುಮಾರ್ ಅಣ್ಣವರು ಅಂತ ಕರೆದವರೆಲ್ಲ ಅಣ್ಣ ಅಂತ ಅಂದ್ಕೊಂಡೇ ಕರೆದಿದ್ದು, ಸುಮ್ಮನೆ ಮರ್ಯಾದೆ ಕೊಡಬೇಕು ಅಂತಲ್ಲ. ಎಲ್ಲರೂ ಅಷ್ಟೊಂದು ಹತ್ತಿರ ಅನ್ಸೋಕ್ಕೆ ಶುರು ಆಗೋದ್ರು. ಅವರು ಸಿನಿಮಾಗಳ ಮೂಲಕ, ಅವ್ರ ನಟನೆ ಮೂಲಕ, ಅವ್ರ ವ್ಯಕ್ತಿತ್ವದ ಮೂಲಕ ಅಷ್ಟು ಹತ್ತಿರ ಆಗೋದಾಗ ನಾವು ಅಣ್ಣ ಅಂತ ಕರೆದ್ಮೇಲೆ ಅಣ್ಣನಿಗೊಂದು ಜವಾಬ್ದಾರಿ ಇರುತ್ತಲ್ಲ. ಸೊ ಡೆಫಿನೆಟ್ಲಿ ಹೀಲ್ ಬಿ ಟ್ರೈಂಗ್ ಟು ಬೇ ಬ್ಯಾಕ್. ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರ ಪೂರ್ತಿ ಅವರ ಜೀವನ ನೋಡಿದ್ರೆ, ಅವ್ರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈಸ್ ಆಲ್ವೇಸ್ ಅವೇರ್ ಆಫ್ ಇಟ್, ಈಸ್ ಆಲ್ವೇಸ್ ಟ್ರೈಂಗ್ ಟು ಪೇ ಬ್ಯಾಕ್ ಟು ದ ಆಡಿಯನ್ಸ್ ಅಂತ. ಸೊ ಅದೇ ರಾಜಕೀಯದಲ್ಲಿ ಆಗಬೇಕು ಅಂತ ನನಗೆ ಗೊತ್ತಿಲ್ಲ. ನನಗಂತೂ ಈ ಸದ್ಯಕ್ಕೆ ಅಷ್ಟೊಂದು ತಾಳ್ಮೆನೂ ಇಲ್ಲ, ಪುರ್ಸೊತ್ತೂ ಇಲ್ಲ. ಯಾಕಂದರೆ ರಾಜಕೀಯ ಅನ್ನೋದು ಅಂದರೆ ರಾಜಕೀಯ ಅಂತ ಹೇಳ್ತಾ ಇದ್ದೀವಿ, ಮತ್ತು ಜನಗಳ ಸೇವೆ, ಅದು ಏನು ಬೇಕಾದ್ರೂ ಹೇಳ್ಬೋದು ಅದನ್ನು. ಇಟ್ಸ್ ಅ 24 hour ಜಾಬ್ ಅಂತ ನನಗನ್ಸುತ್ತೆ. ಕಂಟಿನ್ಯೂಸ್ ಆಗಿರಬೇಕಾಗತ್ತೆ. ನೀವು ಯಾವಾಗಲಾದ್ರೂ ಜನಗಳಿಗೆ ಸ್ಪಂದಿಸಬೇಕಾಗತ್ತೆ. ಅವ್ರ ಸಮಸ್ಯೆಗಳು ಯಾವಾಗ ಬೇಕಾದ್ರೂ ಬರ್ಬೋದು. ಡಾಕ್ಟರ್ ಥರ ನಾನು ಡಾಕ್ಟರ್ ಆಗೋಕ್ಕೂ ಆಗ್ತಿರಲ್ಲ ನನ್ನ ಕೈಯಲ್ಲಿ. ನಾನು ಭಯಂಕರ ಸೋಂಬೇರಿ.
ಗೊತ್ತಿಲ್ಲ. ಒಂದು ದಿವಸ ತೀರಾ ಸಮಯವೇ ಉತ್ತರ ಹಾಂ, ಕೊಡುತ್ತೆ. ಇಲ್ಲ ತೀರಾ ಒತ್ತಡ ಬಂತು. ಒತ್ತಡ ಅಂದರೆ ಒಳಗಡೆಯಿಂದ ಬರೋ ಒತ್ತಡ ಇದೆಯಲ್ಲ, ಇಲ್ಲ ಇಲ್ಲಿಂದಲೇ ಹಿಂಗೆ ಕೆಲಸ ಆಗೋದು ಅಂತ ಅನ್ಸುತ್ತೆ. ಈಗ ನನಗೆ ಸುಮ್ಮನೆ ಕೂತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಬರೆದ್ರೆ ಸಾಕು ಅನ್ಸುತ್ತೆ. ಕೆಲವರೆಲ್ಲ ಬೈತಾರೆ, ನೀವೆಲ್ಲ ಇದು ಏನದು ಆನ್ಲೈನ್ Keyboard ಆ್ಯಕ್ಟಿವಿಸ್ಟ್ಗಳು warriors. ನೀವು, ಹಾಂ ವಡೆವ ಹಾಗೆ ಆ ಥರದ್ದೆಲ್ಲ ಹೇಳಿ ಬೈತಾರೆ. ಬಟ್ ನನ್ನ ಕೈಲಾಗೋದು ಇಷ್ಟೇ ಅಪ್ಪ, ನಾನು ಸಿನಿಮಾನೂ ಮಾಡಬೇಕು, ನಾನು ವ್ಯವಸಾಯ ಮಾಡಬೇಕು, ನಾನು ನನಗೋಸ್ಕರನೂ ಬದುಕೋಬೇಕು, ನಾನು ಸುಮ್ಮನೆ ಕೂತ್ಕೋಬೇಕು, ಸೋಂಬೇರಿತನ ಮಾಡಬೇಕು, ಇವಾಗ ಎಲ್ಲದಕ್ಕೂ ನಂಗೆ ಟೈಮ್ ಬೇಕು. ಸೊ ಇಷ್ಟೆಲ್ಲ ಇದ್ದು ಮಾಡ್ಲಿಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ ಆ ಕೆಲಸ. ಇಷ್ಟೇ ಸದ್ಯಕ್ಕೆ ಆಗೋದು ಅನ್ನೋದು ಅದರ ಅರಿವಿದೆ, ಅದ್ರ ಕ್ಲಾರಿಟಿ ನಿಮಗಿದೆ. ಸದ್ಯಕ್ಕಂತೂ ಇದೆ. ಗುಡ್. ಐ ಮೀನ್ ಇವತ್ತಿಗೆ ನೀವು ತೊಗೊಂಡ ರೆಫರೆನ್ಸಸ್ಗಳು, ನಮಗೆ ಇನ್ಸ್ಪೈರ್ ಆಗಿರೋ ಪೊಲಿಟಿಷಿಯನ್ಸ್ಗಳ ಹೆಸರು ಬಂದಾಗ ನನಗೆ ಕೆಲವುದೆಲ್ಲ ಆಲೋಚನೆಗಳು ಬಂದಿದ್ದುಂಟು. ಈಗ ಒಂದು 100 ವರ್ಷ ಈ ಇಡೀ ಜನ್ರೇಷನ್ ಆಗೋದ್ಮೇಲೆ ಮುಂದಕ್ಕೆ ಬರೋರು ರಾಜಕೀಯ ಅಂದರೆ ಯಾರ್ಯಾರ ಹೆಸರುಗಳು ತಗೋತಾರೆ ಅಂತ? ಸತ್ಯ ಉಳ್ಕೊಂಡ್ರೆ ಈ ಹೆಸರುಗಳೇ ತಗೋಬೇಕು. ಯಾಕಂದರೆ ಸ್ವಾರ್ಥ ಇಲ್ಲದೆ ಮಾಡಿದಂಥ, ಅಂದರೆ ಸ್ವಾರ್ಥ ಇಲ್ಲದೆ ಕೆಲಸ ಮಾಡಿದಂಥ ಪೊಲಿಟಿಷಿಯನ್ಸ್ ಇವರೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು, ಜನಗಳಿಗೋಸ್ಕರ ಹೋರಾಡಿದವರು, ಜನಗಳ ಜೊತೆ ಜನಗಳಿಗೋಸ್ಕರ ಹೋರಾಡಿದವರು, ಸ್ವಾರ್ಥ ತುಂಬ ಇಲ್ಲದೇ ಇದ್ದಂಥವ್ರೇನೆ ಇವ್ರು ಯಾರು. ನಾನು ಹೇಳಿದವ್ರು ಯಾರು ಸ್ವಾರ್ಥ, ಯಾಕಂದರೆ ಈ ನೆಹರು ಬಗ್ಗೆ ಸುಮಾರು ಎಲ್ಲ ಕಟ್ಬಿಡ್ತಾರೆ, ಪಾರ್ಟಿಗೆ ಲಿಂಕ್ ಮಾಡಿಬಿಡ್ತಾರೆ. ಬಟ್ ನೆಹರು 9 ವರ್ಷ ಜೈಲಲ್ಲಿದ್ದರು. ಯಾಕಿದ್ರು 9 ವರ್ಷ ಜೈಲಲ್ಲಿ? ಆ್ಯಂಡ್ ಅವರ ಪೂರ್ತಿ ಆಸ್ತಿನ ಪೂರ್ತಿ ನಿಮಗೆ ಸರ್ಕಾರಕ್ಕೆ ಕೊಟ್ಟರಲ್ಲ ಅವರು, ಕೋಟ್ಯಾಧೀಶ್ವರವರು ಹೇಳ್ತಾರೋ. ಅಂದರೆ ಎಷ್ಟು ಶ್ರೀಮಂತರು ಅಂದರೆ ಅವರು ನೋಟಲ್ಲೇ ಸುತ್ತಕೊಂಡು ಸಿಗರೇಟ್ ಸೇರ್ತಾಯಿದ್ರು ಅಂತೆಲ್ಲ ಕಥೆಗಳವೆಲ್ಲ. ಬಟ್ ಅಷ್ಟು ಶ್ರೀಮಂತರು ಅಂತ ಹೇಳೋದಕ್ಕೆ ಹೇಳ್ತಾರೆ ಅವನ್ನೆಲ್ಲ. ಜೊತೆಗೆ ಅಂಬೇಡ್ಕರ್ ಅಂತ ಅಷ್ಟೊಂದು ತಿಳುವಳಿಕೆ ಅರಿವಿರುವಂಥ ಒಬ್ಬ ರಾಜಕಾರಣಿ, ಮುತ್ಸದ್ದಿ ಅಂಥವರ ಅಂದರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ತೆಗೆದರೆ ಇವತ್ತು ಎಲ್ಲದಕ್ಕೂ ಉತ್ತರ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಆ ಥರದೊಂದು ಇದನ್ನು ರೆಡಿ ಮಾಡಬೇಕು ಅಂತಂದ್ರೆ ನಿಮ್ಗೆ ಎಷ್ಟು ಕೆಲಸ. ಅದು ಇಂಡಿಯಾ ಆಗಿದ್ದ ಪರಿಸ್ಥಿತಿಯಲ್ಲಿ ನೀವು ತೊಗೊಂಡ್ರೆ ಪೂರ್ತಿ ಲೂಟಿ ಮಾಡಿ ಖಾಲಿ ಮಾಡಿ ಕೊಟ್ಟು ಹೋದರು ನಮಗೆ ದೇಶನ. ಆ ಥರದ ಪರಿಸ್ಥಿತಿಯಲ್ಲಿ ಕೊಟ್ಟಂಥ ದೇಶನ ಇವ್ರಿಗೆಲ್ಲ ಎಲ್ಲರೂ ಕೈಗೆ ತೊಗೊಂಡ್ರು. ಈ ಥರದ ನಾವು ಇವತ್ತಿಗೆ ಕೂತ್ಕೊಂಡು ನಾವು ವಿಶ್ವಗುರು ಅಂತೆಲ್ಲ ಮಾತಾಡ್ತೀವಲ್ಲ, ಈ ಮಾತಾಡೋ ಹಂತಕ್ಕೆ ತಂದಿದ್ದಾರೆ ಅಂದರೆ ಎಷ್ಟು ಕೆಲಸ ಆಗಿದ್ದಿರುತ್ತೆ ನಿಜವಾಗ್ಲೂ. ಅವಾಗೆಲ್ಲ ಹೇಳ್ತಾ ಇದ್ರಲ್ಲ, ರಾಜಕೀಯ ಮುತ್ಸದ್ದಿ, ರಾಜಕೀಯ ಪಟು ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಿಮ್ಗೆ ಅಷ್ಟು ತಿಳುವಳಿಕೆ ಇರಬೇಕಾಯಿತು. ಇವತ್ತೆಲ್ಲ ಬೇರೆ ಥರದ್ದಾಗಿದೆ. ಪಟು ಅಂದರೆ ರಾಜಕೀಯ ಪಟುಗಳಾಗಿದ್ದಾರೆ ಇವತ್ತು. ಆ ಥರದ ಥಿಂಕರ್ಸ್, ಆ ಥರದ ವಿಷನರೀಸ್ ಈಗಿಲ್ಲ. ಅದೇ ನನಗೆ ಆ ಪ್ರಶ್ನೆ ಬಂದಿದ್ದು ಅದಕ್ಕೆ. ಬಿಕಾಸ್ ಹಿಂದೆ ಇರೋರ್ದು ಹೆಸರುಗಳು 100% ಇರುತ್ತೆ. ಬಟ್ ಈಗ ಪ್ರತಿ ಒಂದು 50-60 ವರ್ಷಕ್ಕೂ ಹೊಸ ಹೆಸರುಗಳು ಸೇರ್ಪಡೆ ಆಗ್ತಾ ಇರುತ್ತೆ. ಸೊ ಅದು ನೆಕ್ಸ್ಟ್ ಏನಾಗುತ್ತೋ ಅನ್ನೋದೇ. ಅದೇ ಇತಿಹಾಸನ ತಿದ್ದೋರು ಇದ್ದಾರಲ್ಲ, ಈಗ ತಿದ್ದೋರು ಬೇಕಾದ್ರೆ ಸೇರಿಸ್ಬೋದು ಅನ್ಸುತ್ತೆ. ಬಟ್ ಸ್ಟಿಲ್ ಸತ್ಯ ಯಾವತ್ತು ಸತ್ಯ ಯಾವತ್ತು ಉಳ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ತಿದ್ದೋರು ತಿದ್ದುತ್ತಾ ಇರ್ತಾರೆ, ಅವ್ರ ಹೆಸರುಗಳೆಲ್ಲ ಉಳ್ಕೊಳ್ಳೋದು ಆ್ಯಕ್ಚುಲಿ ಹಿಸ್ಟ್ರಿ ವಿಲ್ ಬಿ ವೆರಿ ಹಾರ್ಶ್ ಆನ್ ದೆಮ್ ಅಂತ ನನಗನ್ಸುತ್ತೆ. ಯಾಕಂದರೆ ಇವ್ರು ಮಾಡ್ತಾರೋ ಕೆಲಸಗಳೆಲ್ಲ ತುಂಬ ಕಂಡೆಮಬಲ್ ಕೆಲಸ, ದೇಶಕ್ಕೆ ತುಂಬ ಕೆಟ್ಟದಾಗುವಂಥ ಕೆಲಸಗಳು ಈಗಿನ ರಾಜಕಾರಣಿಗಳು ಮಾಡ್ತಾರೋದೆಲ್ಲ. ಸೊ ಇವೆಲ್ಲವೂ ಇತಿಹಾಸದಲ್ಲಿ ದಾಖಲಾಗುತ್ತೆ. ಇತಿಹಾಸ ಇವರಿಗೆಲ್ಲ ಅಷ್ಟೊಂದೆಲ್ಲ ಕರುಣೆ ತೋರಿಸಲ್ಲ. ಐ ಮೀನ್ ಹಿಸ್ಟೋರಿಯನ್ಸ್ ಹೂ ಆರ್ ವಾಚಿಂಗ್ ಎವ್ರಿಥಿಂಗ್ ಆ್ಯಂಡ್ ರೈಟಿಂಗ್, ರೆಕಾರ್ಡಿಂಗ್ ಎವ್ರಿಥಿಂಗ್. ಎಸ್ ಅದೇ ಅಧಿಕಾರದಲ್ಲಿರುವಾಗ ಇವರುಗಳ ಕೆಲಸಗಳೆಲ್ಲ ಈಚೆಗೆ ಬರದೇ ಹೋಗ್ಬೋದು. ಅಧಿಕಾರದಿಂದ ಇಳ್ತಿದ್ದಂಗೆ ಎಲ್ಲನೂ ಬರುತ್ತೆ. ಯಾಕಂದರೆ ಸುಮಾರು ಜನ, ಅಂದರೆ ಸತ್ಯದ ಹಾದಿಯಲ್ಲಿ ತುಂಬ ಜನ ಇದ್ದಾರೆ, ಸುಮಾರು ಜನ ಅಂಥವ್ರು ಜೈಲಲ್ಲೂ ಇದ್ದಾರೆ ಈಗ. ಸೊ ಇವೆಲ್ಲವೂ ಸತ್ಯ ಯಾವತ್ತೂ ಕಂಟಿನ್ಯೂಸ್ ಆಗಿ ಅದು ಮಾಡೋಕ್ಕಾಗಲ್ಲ. ಜನಗಳೇ ಎಚ್ಚೆತ್ಕೋತಾ ಇದ್ದಾರೆ ಆಗಲೇ. ಈ ಸಲದ ನೀವು ಮ್ಯಾಂಡೇಟ್ ನೋಡಿದ್ರೆ ಗೊತ್ತಾಗುತ್ತೆ, ಲೋಕಸಭಾ ಎಲೆಕ್ಷನ್ ಮ್ಯಾಂಡೇಟ್ ನೋಡಿದ್ರೆ ಜನ ಎಚ್ಚೆತ್ಕೋತಾ ಇದ್ದಾರೆ. ಸೊ ಒಂದು ಸಲ ಜನ ಎಚ್ಚೆತ್ಕೊಂಡ್ರು ಅಂದರೆ ಇವಕ್ಕೆಲ್ಲ ಜಾಗ ಇರೋದಿಲ್ಲ.